ಹಾಯ್ ಬಾಸು, ನಮಸ್ಕಾರ. ನನ್ನ ಲಕ್ಷಗಟ್ಟಲೆ ಸಬ್ಸ್ಕ್ರೈಬರಿಗೆ, ಕೋಟಿಗಟ್ಟಲೆ ವ್ಯೂವರ್ಸಿಗೆ ದೊಡ್ಡ ನಮಸ್ಕಾರ. ನೀವೆಲ್ಲ ಚೆನ್ನಾಗಿದ್ದೀರಿ ಅಂದ್ಕೊಂಡು ಈ ವಿಡಿಯೋ ಶುರು ಮಾಡ್ತೀನಿ. ಏನಾಯಿತು, ಮಳೆ ಸಿಕ್ಕಾಪಟ್ಟೆ ಬರ್ತಾಯಿದೆ. ಸ್ವಲ್ಪ ಹಸು ಏನು ಮಾಡೋದಂತ ನೋಡಿದೆ. ಏನು ಮಾಡೋದು ಅಂಥೇಳಿ ನಾನೊಂದು ಕ್ಯಾರೆಟ್ ಹೇಗೂ ಮನೇಲಿತ್ತು ಐಡಿಯಾ ಮಾಡಿ ಏನು ಮಾಡೋದು ಅಂಥೇಳಿ ಈ ಕ್ಯಾರೆಟನ್ನು ತುರಿದ್ಬಿಟ್ಟೆ. ಅರ್ಧ ಕೆ ಜಿ ಮನೇಲಿದ್ದನ್ನು ಈಗ ಕ್ಯಾರೆಟ್ ಹಲ್ವಾ ಮಾಡಿ ನನಗೆ ನಾನೇ ಸರ್ವ್ ಮಾಡ್ಕೊಳ್ತೀನಿ. ಇದು ಹೇಗೆ ಮಾಡೋದಂತ ವಿಡಿಯೋ ಮಾಡ್ತೀನಿ ನೋಡಿ ಬಾಸು. ಈಗ ಅರ್ಧ ಲೀಟ್ರ್ ಹಾಲು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನಿಮ್ಮದು ಸಕ್ಕರೆ ಮತ್ತು ಏಲಕ್ಕಿನ ಪುಡಿ ಮಾಡಿ ಅದು ಇದಕ್ಕೆ ಹಾಕಬೇಕು. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಹಾಲಿದೆ ನೋಡಿ. ನೋಡಿ ಬಸ್ಸು, ಸಕ್ಕರೆ ಏಲಕ್ಕಿ ನೈಸ್ ಮಾಡ್ಕೊಂಬಿಟ್ಟೆ. ಅದನ್ನ ಇಲ್ಲಿ ಹಾಕಬೇಕು, ಮತ್ತೆ ಆಮೇಲೆ ಹಾಕ್ತೀನಿ. ಈಗ ಇಲ್ಲಿ ಸೈಡಲ್ಲಿರಲಿ. ಸಕ್ಕರೆ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ. ನಿಮ್ಮ ಖುಷಿ, ರುಚಿಗೆ ತಕ್ಕಷ್ಟು ಸಕ್ಕರೆ, ನಿಮಗೆ ಎಷ್ಟು ಸ್ವೀಟ್ ಬೇಕಾಗತ್ತೆ ಅಷ್ಟು. ಇಲ್ಲಿ ಈಗ ಇದು ಬೇಯ್ತಾ ಇದೆ ಅಕ್ಕ ಬಾಸು. ಇದು ಸಿಂಪಲ್, ಮನೆಯಲ್ಲೇ ಮಾಡ್ಕೊಂಬಿಡ್ಬೋದು ನೀವು ಕ್ಯಾರೆಟ್ ಇದ್ದರೆ. ಏನು ಮಾಡೋದು, ನಾನು ಸ್ವಲ್ಪ ಗೇರು ಬೀಜ ಪ್ರಿಯ. ಮನೇಲಿರೋ ಗೇರು ಬೀಜ ಕೆ ಜಿ ಗಟ್ಟಲೆ ತಿಂದು ಖಾಲಿ ಮಾಡಿಬಿಟ್ಟಿದ್ದೀನಿ. ದ್ರಾಕ್ಷಿ ಮಾತ್ರ ಇದೆ, ಅದನ್ನು ಹಾಕಿ ಮ್ಯಾನೇಜ್ ಮಾಡೋದು. ಈಗ ಇದನ್ನು ಈ ಥರ ಮಾಡ್ತಾ ಇರಬೇಕು, ಸುಡೋಕೆ ಬಿಡಬಾರ್ದು. ಬಾಸು, ಇಲ್ಲಿ ದ್ರಾಕ್ಷಿ ರೆಡಿಯಾಗಿದೆ, ಸಕ್ಕರೆ ಮತ್ತು ಏಲಕ್ಕಿ, ಇಲ್ಲಿ ಸಕ್ಕರೆ, ತುಪ್ಪ ರೆಡಿಯಾಗಿದೆ. ಇದು ಕುದೀತಾ ಬಂದಿದೆ ನೋಡಿ, ಆಗ್ತಾ ಬಂತು. ಸ್ವಲ್ಪ ಬೇಯಬೇಕು. ಒಂದು 10-15 ನಿಮಿಷ ಆಗುತ್ತೆ ಇದು. ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕಿದ್ದೀನಿ, ಎಷ್ಟು ರುಚಿಗೆ ಬೇಕೋ ಅಷ್ಟು ನಿಮಗೆ. ಉಳಿದಿದ್ದು ಸ್ವಲ್ಪ ಸಕ್ಕರೆನೂ ಹಾಕಿಬಿಟ್ರೆ ಆವಾಗ ಬರೋಬ್ಬರಾಗತ್ತೆ. ನೆಕ್ಸ್ಟು ಸ್ವಲ್ಪ ಕರಡಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಏನು ಹಾಕೋದಂದ್ರೆ, ಈಗ ನಾನೀಗ ತುಪ್ಪ ಹಾಕಬೇಕು. ಈಗ ಬಾಸು, ನಮ್ಮ ತುಪ್ಪ ಈಗ ಹಾಕಿಬಿಡುವ. ಈಗ ಈ ತುಪ್ಪ ಹಾಕಿ ಮತ್ತು ದ್ರಾಕ್ಷಿನ ನಾವು ಸಣ್ಣ ಪಾನಲ್ಲಿ ಹುರ್ಕೊಳ್ಬೇಕು. ಅದು ಹಸಿ ಹಾಕಿದರೆ ಆಗೋದಿಲ್ಲ. ಗೋಡಂಬಿ ಇದ್ದರೆ ಚೆನ್ನಾಗಿ ಆಗ್ತಿತ್ತು. ಏನು ಮಾಡೋದು, ಈಗ ಅಂಗಡಿ ಹೋಗೋಕೆ ನಮಗೆ ಪುರ್ಸೋತಿಲ್ಲ. ಅದಕ್ಕೆ ದ್ರಾಕ್ಷಿ ಇದು ಮಾತ್ರ ಹಾಕೋದು. ಸ್ವಲ್ಪ ನೀವು ತುಪ್ಪ ನಿಮಗೆ ಎಷ್ಟು ಬೇಕಷ್ಟು ನೀವು ಹಾಕೊಳ್ಬೋದು. ಎಷ್ಟು ಬೇಕಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ಆಲ್ಮೋಸ್ಟ್ ಈಗ ಬಂದಿದೆ. ಆಲ್ಮೋಸ್ಟ್ ಬೆಂದಾಗಿದೆ ಈಗ ಕ್ಯಾರೆಟ್. ಗೇರು ಬೀಜ ಇಲ್ಲ, ಅದೇ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಗೇರು ಬೀಜಕ್ಕೆ. ಈಗ ನಾವೇನು ಮಾಡೋಣ ಅಂದರೆ, ಇದನ್ನು ಸ್ಟವ್ನ ಕೆಳಗಿಟ್ಟು ದ್ರಾಕ್ಷಿನ ಹುರ್ಕೊಳ್ಳೋ ಸ್ಟೇಜಿಗೆ ಬರೋಣ ಬಾಸು. ಇಲ್ಲಿ ತುಪ್ಪ ಇದೆ, ಸಣ್ಣ ಪಾನು. ಇದು ಸ್ವಲ್ಪ ಬಿಸಿ ಆದಮೇಲೆ, ಈಗ ಇದು ಸಣ್ಣ ಪಾನಲ್ಲಿಟ್ಟು ಇದು ಬಿಸಿ ಆದಮೇಲೆ ಈ ದ್ರಾಕ್ಷಿನ ಇಲ್ಲಿ ಹುರ್ಕೊಂಬಿಡೋಣ, ಆಯಿತಾ. ಈಗ ಇದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹೀಗೆ ಮಾಡ್ತಾ ಸ್ವಲ್ಪ ಕಪ್ಪು ಆಗಬೇಕು. ಸ್ವಲ್ಪ ಸಣ್ಣ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಜಾಸ್ತಿ ಆಯಿತು ಬೆಂಕಿ. ಈಗ
ಸ್ವಲ್ಪ ಮೀಡಿಯಮ್ ಕಪ್ ಬರೋತ್ತಿಗೆ ನಾವು ತೆಗೆದು ಅದಕ್ಕೆ ಹಾಕಿಡುವ. ಈಗ ನಾವು ಈ ದ್ರಾಕ್ಷಿನ ಇದು ಹೋಗುವವರೆ ಇದಕ್ಕೆಲ್ಲ ಸ್ಪ್ರೆಡ್ ಮಾಡಿಬಿಡುವ. ಪ್ಲಸ್ ಇದು ತುಪ್ಪ ಅಲ್ಲ, ನೋ ಪ್ರಾಬ್ಲಮ್, ಏನಾಗಲ್ಲ. ಬಾಸು ಇದನ್ನೆಲ್ಲ ಹಾಕಿದ ಮೇಲೆ ಸ್ವಲ್ಪ ಆಚೆ ಈಚೆ ಮುಚ್ಚಬೇಕಾಗತ್ತೆ. ಈ ದ್ರಾಕ್ಷಿ ಏನಿದೆ ನೋಡಿ, ಅದು ಮತ್ತು ಈ ಸ್ವಲ್ಪ ಈಗ ಬಿದ್ದಿರೋ ತುಪ್ಪ ಅದೆಲ್ಲ ಮಿಕ್ಸ್ ಆಗಬೇಕು. ಸ್ವಲ್ಪ ಅಲ್ಲೇ ಬ್ಲೆಂಡೆಡ್ ಆಗಬೇಕಿದು. ಮತ್ತು ಇನ್ನೊಂದು ಮರ್ತಿದ್ದೀವಿ ಈಗ, ಫೈನಲ್ ಟಚಪ್ಪು ಏನು ಸಕ್ಕರೆ ಮತ್ತು ಏಲಕ್ಕಿ ಇದೆಯಲ್ಲ ಹುಡಿ ಮಾಡಿರೋಂಥದ್ದು, ಅದನ್ನು ನಾವು ಇದಕ್ಕೆ ಹಾಕಬೇಕಾಗ್ತದೆ ಎಲ್ಲ ಕಡೆಗೂ. ನೆಕ್ಸ್ಟು ರೌಂಡು ಇದೊಂದು ಸ್ವಲ್ಪ ಈಗ ಅದನ್ನು ಮುಚ್ಚಬೇಕು. ಅವಾಗ ಸ್ವಲ್ಪ ಇದಾಗುತ್ತೆ, ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ಪರಿಮಳ ಗಮ್ಮತ್ತೆ ಬರುತ್ತೆ ನೋಡಿ. ನೋಡಿ ಈ ಥರ ಬರಬೇಕು. ಅದೆಲ್ಲ ಹಾಲು ಆ ಬಿಸಿಗೆ ಆಮೇಲೆ ಅಲ್ಲೇ ಡ್ರೈ ಆಗಿಬಿಡತ್ತೆ. ಒಂದು 15-20 ನಿಮಿಷ ಬಿಟ್ಟು ತಿಂದರೂ ಅಡ್ಡಿಲ್ಲ, ಯಾಕಂದರೆ ಬಿಸಿ ಇರುತ್ತೆ. ಪ್ಲಸ್ ಈ ಹಾಲು ಡ್ರೈ ಆದರೆ ಚೆನ್ನಾಗಿರುತ್ತೆ, ಇಲ್ಲರ ಪಾಯಸ ಥರ ಆಗುತ್ತೆ. ಸ್ವಲ್ಪ ಹಾಲು ಅಂಶ ಇದೆ. ಬಾಸು ನಮ್ಮ ಕ್ಯಾರೆಟ್ ಹಲ್ವಾ ಸವಿಯಲು ರೆಡಿಯಾಗಿದೆ.